ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇವ ರೈತ. ಏನಪ್ಪ ವಿಷಯ ಅಂತ ಅಂದರೆ, ನಮ್ಮದು ಹಳೆ ಮನೆ ಆಲ್ಟ್ರೇಷನ್ ಕೆಲಸ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿತ್ತು. 8 ತಿಂಗಳಿಂದಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೆಗೆಟಿವ್ ಕಮೆಂಟು ಬಂದಿತ್ತು. ಏನಪ್ಪ ಅಂದರೆ, 90 ವರ್ಷದ ಅಜ್ಜಿಗೆ ಸೀರೆ ಉಡಿಸಿ ಮೇಕಪ್ ಮಾಡ್ದಂಗೆ ಇರುತ್ತೆ ಹಳೆ ಮನೆ ರೆಡಿ ಮಾಡಿಸೋದು ಅಂತಲೆಲ್ಲ ಬಂದಿತ್ತು. ಆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ, ನಾವು ಹುಟ್ಟಿ ಬೆಳೆದಿರೋ ಮನೆನ ಎಷ್ಟು ಕೋಟಿ ಕೊಟ್ರು ಆ ಖುಷಿನ ನಾವು ಪಡ್ಕೊಳಕ್ಕಾಗಲ್ಲ, ಅದಕ್ಕೆ ಈ ಮನೆ ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ಅದಕ್ಕೂ ಒಂದು ಕಮೆಂಟ್ ಬಂದಿತ್ತು. ಏನಂತಲ್ಲಪ್ಪ ಅಂದರೆ, ದುಡ್ಡಿಲ್ಲ ಅಂತ ಹೇಳು, ಯಾಕೆ ಸುಮ್ಮನೆ ಎಮೋಷನಲ್ ಡೈಲಾಗ್ ಹೊಡಿತೀಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ತುಂಬಾ ಜನ ಕಮೆಂಟ್ ಮಾಡಿದ್ರು, ನಿನ್ ಮನ್ಸಿಗೆ ಖುಷಿ ಐತಲ್ವಾ, ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡ, ನಿನ್ ಪ್ರಯತ್ನ ನಿನ್ ಕೆಲ್ಸ ನೀನ್ ಮಾಡು ಅಂತ ಅಂದ್ರು. ಈ ಮನೆ ರೆಡಿ ಮಾಡ್ಸಕ್ಕೆ ಸುಮಾರು ಒಂದು 8 ತಿಂಗಳು ಕೆಲಸ ತಗೊಂತು. ಅಂದ್ರೆ ನಮ್ಮವು ಕೆಲ್ಸಗಳು ಮತ್ತೆ ಈ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋದ್ರೊಳಗೆ ಒಂದು 8 ತಿಂಗಳಾಯ್ತು. 8 ತಿಂಗಳಾದ್ಮೇಲೆ ನಮ್ಮ ಮನೆನು ಈ ತರ ರೆಡಿ ಆಯ್ತು. ಸುಮಾರು ಈ ಮನೆಗೆ ಒಂದು 9 ಲಕ್ಷ ದುಡ್ಡು ಖರ್ಚಾಯ್ತು. ಇನ್ನೊಂದು 10 ಲಕ್ಷ ಹಾಕಿದ್ರೆ RCCನೇ ಆಗ್ತಿತ್ತು. ಆದ್ರೆ ಈ ಖುಷಿ ನಮ್ಗೆ RCCಲಿ ಸಿಕ್ತಿರ್ಲಿಲ್ಲ. ಈ ಮನೆ ಹಳೆ ಮನೆ ಅಂತ ಅಂದ್ರೆ ತುಂಬಾ ಹಳೆ ಮನೆ ಅಲ್ಲ, ನಾನು ಹುಟ್ಟಿದಾಗ ಕಟ್ಟಿದ್ದಂತೆ. ಸುಮಾರು ಒಂದು 27 ವರ್ಷ ಆಗಿರ್ಬೋದು ಈ ಮನೆಗೆ. ನನ್ ಕಡೆಯಿಂದ ಹಳೆ ಮನೆ ರೆಡಿ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋರ್ಗೆ ಹೇಳೋದೊಂದ್ ಮಾತು, ನಿಮ್ಗೆ ಖುಷಿ ಇತ್ತಾ ಹಳೆ ಮನೆ ರೆಡಿ ಮಾಡಿಸಿ, ಇಲ್ಲ ದುಡ್ಡಿದ್ರೆ ಹೊಸ ಮನೆ ಕಟ್ಟಿ. ಸುಮ್ನೆ ಸಾಲ ಮಾಡ್ಕೊಂಡು ಒಂದ್ 30 ಲಕ್ಷ ಲೋನ್ ಹಾಕೊಂಡು ಆ ಲೋನಿಗೆ ಬಡ್ಡಿ ಕಟ್ಕೊಂಡು ಸಾಯೋದ್ಕಿನ ಒಂದ್ 10 ಲಕ್ಷದಲ್ಲಿ ಈ ತರ ಮನೆ ರೆಡಿ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದು ಚಂದ.